ಎಸ್ ಕಾಡಾನೆಗೆ ಮತ್ತೊಂದು ಜೀವ ಬಲಿಯಾಗಿರುವಂತಹ ಘಟನೆ ಹಾಸನದ ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ನಡೆದಿದೆ. ಘಟನೆ ನಡೆದು ಗಂಟೆಗಳು ಕಳೆದ್ರೂ ಕೂಡ ಯಾವುದೇ ಅರಣ್ಯ ಅಧಿಕಾರಿಗಳು ಅಲ್ಲಿಗೆ ಬಂದಿಲ್ಲ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಬರುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದರೂ ಯಾವುದೇ ಅಧಿಕಾರಿಗಳು ಅಲ್ಲಿಗೆ ಹೋಗಿ ನೋಡ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ಕಾಡಾನೆಗೆ ಬಲಿಯಾಗಿರುವ ಘಟನೆಯನ್ನ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಸಾಕಷ್ಟು ಹಿಂದಿನ ದಿನದಿಂದನೂ ನಡ್ಕೊಂಡು ಬರ್ತಾ ಇದೆ. ಅದು ಹಾಸನ ಜಿಲ್ಲೆಯಲ್ಲೇ ನಡ್ಕೊಂಡು ಬರ್ತಾ ಇದೆ. ಸಕಲೇಶಪುರದಲ್ಲ ಆಗಿರ್ಬೋದು, ಬೇಲೂರು, ಈ ರೀತಿಯ ಗ್ರಾಮಗಳ ಬಳಿ ಸಾಕಷ್ಟು ಈ ರೀತಿಯಾಗಿ ದಾಳಿ ನಡೀತಾ ಇರುವಂಥದ್ದು ಕಾಡಾನೆಯಿಂದ. ಇಷ್ಟಾದರೂ ಕೂಡ ಅರಣ್ಯ ಅಧಿಕಾರಿಗಳು ಯಾವುದೇ ರೀತಿಯ ಮುನ್ನೆಚ್ಚರಿಕೆಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಸಾರ್ವಜನಿಕರು ಕೂಡ ಅದನ್ನೇ ಆರೋಪ ಮಾಡ್ತಾ ಇರುವಂಥದ್ದು. ಕಾಫಿ ತೋಟಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ಕಾಡಾನೆ ಬಲಿ ತೆಗೆದುಕೊಂಡಿದೆ. ಘಟನೆ ನಡೆದು ಗಂಟೆಗಳಾಗಿದೆ ನೋಡಿ, ಆದ್ರೂ ಕೂಡ ಅರಣ್ಯ ಅಧಿಕಾರಿಗಳು ಯಾವುದೇ ರೀತಿಯ ಪರಿಶೀಲನೆ ಆಗ್ಲಿ, ಸ್ಥಳಕ್ಕೆ ಹೋಗಿ ನೋಡೋದು ಯಾವುದನ್ನು ಮಾಡ್ತಾ ಇಲ್ಲ ಅಂತ ಆರೋಪವನ್ನ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈ ಘಟನೆ ಯಾವಾಗ ಆಯ್ತು, ಯಾಕೆ ಅರಣ್ಯ ಅಧಿಕಾರಿಗಳಿಗೆ ಹೋಗಿ ನೋಡ್ತಾ ಇಲ್ಲ, ಅವರಿಗೆ ಮಾಹಿತಿಯನ್ನ ಏನಾದ್ರೂ ತಲುಪಿಸೋ ಕೆಲಸವನ್ನ ಅಲ್ಲಿನ ಜನ ಏನಾದ್ರೂ ಮಾಡಿದ್ರಾ, ಏನ್ ಕತೆ ಅಂತ? ಚಂದನ, ಏನು ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾಗೂ ಮಾನವನ ಸಂಘರ್ಷಕ್ಕೆ ಕೊನೆ ಇಲ್ಲದಂತಾಗಿದೆ. ಇಂದು ಸಂಜೆ ಕಾಫಿ ತೋಟದ ಕೆಲಸಕ್ಕೆ ತೆರಳಿದಂತಹ ಕೂಲಿ ಕಾರ್ಮಿಕ ವಾಪಸ್ ಮನೆಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಕಾಡಾನೆ ಏಕಾಏಕಿ ದಾಳಿ ಮಾಡಿದೆ. ವಸಂತ್ ಕುಮಾರ್ 45 ವರ್ಷದವರು ಬಲಿಯಾಗಿದ್ದಾರೆ. ಆ ನಂತರದಲ್ಲಿ ಇದ್ದಂತಹ ಕೂಲಿ ಕಾರ್ಮಿಕರು ಆನೆ ದಾಳಿಯಿಂದ ಎದುರಿ ಮನೆ ಕಾಫಿ ತೋಟದಿಂದ ಹೊರಗೆ ಓಡಿ ಬರ್ತಾರೆ. ಆ ನಂತರ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಸಹ ನೀಡ್ತಾರೆ. ಆದ್ರೆ ಇಲ್ಲಿ ದುರಂತ ಅಂದ್ರೆ ಮರಗಡ ಕಡಿತ ಪ್ರಕರಣದಲ್ಲಿ ಕಾಡಾನೆ ಏನು ಇದೆ ಸಾವನ್ನಪ್ಪಿದೆ. ಆ ಸ್ಥಳಕ್ಕೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟು ಜನ ಅಧಿಕಾರಿಗಳು ಆ ಮರಗಳ ಕಡಿತ ಪ್ರಕರಣದಲ್ಲಿ ಎಲ್ಲರೂ ಸಹ ಅಮಾನತಾಗಿದ್ದಾರೆ. ಅಲ್ಲದೆ ಅಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿ ಕೆಲಕಾಲ ಪ್ರತಿಭಟನೆಯನ್ನು ಸಹ ನಡೆಸ್ತಾರೆ. ಅಲ್ಲದೆ ಅರಣ್ಯ ಇಲಾಖಾಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಒತ್ತಾಯವನ್ನು ಮಾಡ್ತಾರೆ. ಆದ್ರೆ ಅಷ್ಟು ಜನ ಅಧಿಕಾರಿಗಳು ಅಮಾನತಾಗಿರೋದ್ರಿಂದ ಯಾರು ಸಹ ಸ್ಥಳಕ್ಕೆ ಬರುವುದಿಲ್ಲ. ಹಾಗಾಗಿ ಆ ಶವವನ್ನ ಮೇಲೆತ್ತಲು ಬಿಡದಂತೆ ಈಗಲೂ ಸಹ ಅಲ್ಲಿನ ಸ್ಥಳೀಯರು ಹಾಗೂ ಅವರ ಸಂಬಂಧಿಕರು ಹಾಗೂ ಪೋಷಕರು ಅಲ್ಲಿ ಪ್ರತಿಭಟನೆ ನಡೆಸ್ತಿದ್ರೆ. ಆದ್ರೆ ಹಾಸನ ಜಿಲ್ಲೆಯಲ್ಲಿ ಈ ಕಾಡಾನೆ ಮಾನವನ ಸಂಘರ್ಷಕ್ಕೆ ಕೊನೆ ಇಲ್ಲ ಅಂತಾಗಿದೆ. ಅಲ್ಲದೆ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಸಹ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಅವರ ಪಟ್ಟಿ ಏನಂದ್ರೆ ಅರಣ್ಯ ಇಲಾಖೆ ಏನು ಅಧಿಕಾರಿಗಳಿದ್ರೆ ಅವರು ಸ್ಥಳಕ್ಕೆ ಬರಬೇಕು, ಇಲ್ಲಿ ಬಂದು ಸೂಕ್ತ ಪರಿಹಾರವನ್ನು ನೀಡಬೇಕು. ಅಲ್ಲದೆ ಕಾಡಾನೆ ಹಾವಳಿ ಏನಿದೆ ಅದಕ್ಕೆ ಶಾಶ್ವತ ಪರಿಹಾರವನ್ನು ಹಿಡಿಬೇಕು ಅಂತ ಹೇಳಿ ಪಟ್ಟಣ ಹಿಡಿದಿರ್ತಾರೆ. ಆದ್ರೂ ಸಹ ಇದುವರೆಗೂ ಅಲ್ಲಿನ ಏನು RRT ಹಾಗೂ ETF ಸಿಬ್ಬಂದಿ ಹೊರತುಪಡಿಸಿ ಯಾವುದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ಆಗಮಿಸಿರಲಿಲ್ಲ. ಹಾಗಾಗಿ ಅವರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಅಲ್ಲಿಗೆ ಅರಣ್ಯ ಇಲಾಖೆಗಳು ಬರಬೇಕು, ಹಾಗೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಏನಿದ್ದಾರೆ ಅವರು ಸಹ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ಆದ್ರೂ ಸಹ ಅವರು ಬಿಗಿಪಟ್ಟು ಸಡಿಲಿಸದೆ ಅಲ್ಲಿಗೆ ಅರಣ್ಯ ಅಧಿಕಾರಿಗಳು ಬರಬೇಕಂತ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಚಂದನ. ಓಕೆ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.